ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 45. ಗುರುನಾಥರಿಗೆ ಕೈತುತ್ತನ್ನೆತ್ತ ಮಹಾತಾಯಿ. ಗುರುನಾಥರನ್ನು ನಿಕಟವಾಗಿ ಕಂಡ ಹೇಮಕ್ಕ ತಮಗೆ ನೆನಪಿರುವ ಗುರುನಾಥರ ಲೀಲೆಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ಎಲ್ಲಿಂದ ಎಲ್ಲಿಗೆ ಅಂತರಂಗದ ಸಂಬಂಧಗಳು ಬೆಸೆದಿರುವುದೋ ಅರಿಯವು. ಮೊದಲು ನಮ್ಮ ಮನೆಯ ಸನಿಹವಿದ್ದ ಒಂದು ಮನೆಗೆ ಗುರುನಾಥರು ಬಂದು ಹೋಗುತ್ತಿದ್ದರು. ಅವರನ್ನು ನೋಡಿದಾಗ ಏನೋ ಒಂದು ಭಕ್ತಿ ಭಾವ ಅವರ ಬಗ್ಗೆ ಮೂಡುತ್ತಿತ್ತು. ಗುರುನಾಥರ ಮಾತನ್ನು ಪದೇ ಪದೇ ಕೇಳಬೇಕೆನಿಸುತ್ತಿತ್ತು. ಎದುರು ಮನೆಯವರಲ್ಲಿ ಬೇಡಿಕೊಳ್ಳುತ್ತಿದ್ದೆ, ಗುರುನಾಥರು ಬಂದಾಗ ತಿಳಿಸಬೇಕೆಂದು. ಕಾಲ ಕೂಡಿ ಬಂದಿತು. ಗುರುನಾಥರ ಕೃಪಾದೃಷ್ಟಿ ನನ್ನ ಮೇಲಾಯಿತು. ನಮ್ಮದೊಂದು ಸಣ್ಣ ಮನೆ. ಆಗ ನಾನು ಗರ್ಭಿಣಿಯಾಗಿದ್ದೆ. ನಿನಗೆ ಜನಿಸುವವಳು ದೇವಿಯ ಅಂಶಳು ಅಲ್ಲದೆ ಆ ಜಾಗದಲ್ಲಿ ಅಮ್ಮನವರ ಗುಡಿಯಾಗುತ್ತದೆ ಎಂದು ಭವಿಷ್ಯ ನುಡಿದಿದ್ದರು. 1980ರಲ್ಲಿ ಬೆಂಗಳೂರಿನಿಂದ ಭದ್ರಾವತಿಗೆ ಟ್ರಾನ್ಸ್ಫರ್ ಆಗಿ ಬಂದೆವು. ಅಂತಹದ್ದೇನು ಸಿರಿತನವಿರಲಿಲ್ಲ. ಗುರುನಾಥರು ಬಂದಾಗಲೆಲ್ಲ ಇದು ಆ ದೇವಿಯದೇ ಜಾಗ, ಇಲ್ಲಿ ಆಕೆಯ ಶಕ್ತಿ ಅಡಗಿದೆ, ಇಲ್ಲಿ ಅವಳು ನೆಲೆ ನಿಂತು ಪ್ರಸಿದ್ಧಳಾಗಿದ್ದಾಳೆ ಎಂದಾಗ ಇದೆಲ್ಲವನ್ನೂ ನಾವು ಕಲ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಗುರುನಾಥರು ಸರ್ವ ಸಮರ್ಥರು ಎಂದು ಸುಮ್ಮನಿದ್ದೆವು. ಗುರುನಾಥರ ನೆನಪುಗಳು ಮನದಲ್ಲಿ ಉಕ್ಕಿ ಬಂದಾಗ, ಅವರೊಡನಿದ್ದಾಗ ಸವಿದ ಆನಂದದ ಕ್ಷಣಗಳಿಂದ ಹೇಮಕ್ಕ ಮಾತಾಡದ ಸ್ಥಿತಿ ತಲುಪಿದರು. ಭಾವುಕತೆಯ ಒತ್ತಡದಿಂದ ಕೆಲ ಕ್ಷಣಗಳಲ್ಲಿ ಹೊರಬಂದು ಮುಂದುವರೆಸಿದರು. ಗುರುನಾಥರು ಹೇಳಿದಂತೆ ನನಗೆ ಹೆಣ್ಣು ಮಗುವಾಯಿತು. ಇನ್ನು ಅಮ್ಮ ಅದು ಹೇಗೆ ಬರುತ್ತಾಳೋ ನಮಗೂ ತವಕ. ಇಷ್ಟರಲ್ಲಿ ಇಲ್ಲಿದ್ದ 4 ಬಾಡಿಗೆಯವರನ್ನು ಬಿಡಿಸಿ ಮನೆಯನ್ನು ಯಾರಿಗೋ ಮಾರುವುದರಲ್ಲಿ ಓನರಿದ್ದರು. ಅದೇ ಸಮಯದಲ್ಲಿ ಗುರುನಾಥರು ನಮ್ಮ ಮನೆಗೆ ಬಂದವರು. 10 ಕೈ ಬದಲಾಗಲಿ, ಸುಮ್ಮನಿರಿ, ಇದು ಅಮ್ಮನ ಸ್ಥಾನ, ಅವಳಿಗೆ ಅದು ಬಂದು ಸೇರುತ್ತದೆ. ಎಲ್ಲರೂ ದೇವಿಯ ಅರ್ಚನೆಗೆ ದೇವಾಲಯಕ್ಕೆ ಹೋಗುತ್ತಾರೆ, ಆದರೆ ನಿಮ್ಮ ಬಳಿ ಸೇವೆ ತೆಗೆದುಕೊಳ್ಳಲು ದೇವಿಯೇ ಬರುತ್ತಾಳೆ. ಈ ಮನೆ ದೇಗುಲವಾಗುತ್ತದೆ ಎಂದರು ಗುರುನಾಥರು. 1991ನೇ ಇಸವಿ ಗುರುನಾಥರು ಶೃಂಗೇರಿಯಿಂದ ಪಾದುಕೆ ತಂದವರು ನಮ್ಮ ಮನೆಗೆ ಬಂದರು. ಸಣ್ಣ ಜಾಗದಲ್ಲಿ ಪೂಜೆ ಪುನಸ್ಕಾರಗಳಾಯಿತು. ನನ್ನನ್ನು ಬಾಯ್ತುಂಬ ಹೇಮಮ್ಮ, ಹೇಮಕ್ಕ ಎಂದು ಕರೆಯುತ್ತಿದ್ದರು. ಕೈತುತ್ತು ಹಾಕು, ಕೈತುತ್ತಿನ ಮೇಲೆ ಪಕೋಡಾದ ಒಂದು ಚೂರು ಇಡು ಎಂದು ಕೇಳಿ ಊಟ ಮಾಡಿದರು. ಕೆಲವೊಮ್ಮೆ ಜಾಸ್ತಿ ಜನ ಅವರೊಂದಿಗೆ ಬಂದಾಗ ಎಲೆ ಹಾಕಿಸಿ ಬಡಿಸಲು ಹೇಳುತ್ತಿದ್ದರು. ಅಮ್ಮ ಎಂದು ಕೇಳಿ ನನ್ನ ಕೈತುತ್ತು ಪಡೆದು ಗುರುನಾಥರು ನನ್ನ ಜನ್ಮವನ್ನು ಸಾರ್ಥಕಪಡಿಸಿದರು. ಅಂತಹ ಗುರು ಮುಂದೆ ಹುಟ್ಟುವುದಿಲ್ಲ, ಹಿಂದೆ ಹುಟ್ಟಿಲ್ಲವೇನೋ. ಎಂತಹ ಕರುಣಾಮಯಿ, ಪ್ರೇಮಮಯಿ, ಸರಳ ಜೀವಿ ನಮ್ಮ ಗುರುನಾಥರು. ಹೇಮಕ್ಕ ಮತ್ತೆ ಕೆಲ ಕ್ಷಣ ಭಾವುಕರಾಗಿ ಅಂದಿನ ದಿನಗಳ ಗುಂಗಿನಲ್ಲಿ ಮುಳುಗಿಬಿಟ್ಟರು. ಕೃಷ್ಣ ಪರಮಾತ್ಮನನ್ನು ಅನೇಕ ತಾಯಂದಿರು ಸಾಕಿ ಸಲಹಿದಂತೆ ಶುದ್ಧ ಮನದ ಅನೇಕ ಭಕ್ತರಲ್ಲಿ ಕೈತುತ್ತು ಪಡೆದಿದ್ದಾರೆ. ಇಂಥವರ ಭಾಗ್ಯವದು. ಗುರುಪ್ರಸಾದ ಕರುಣಿಸಿದರೆ ತಿಳಿಯದ ನನ್ನ ಮೌಢ್ಯ. 4 ದಿನಗಳ ಕೆಳಗೆ ಒಂದು ಪಂಚೆಯನ್ನು ದಾನ ತೆಗೆದುಕೊಂಡೆಯಲ್ಲ ಹೇಮಮ್ಮ. ಗುರುನಾಥರಿಗೆ ನಾನು ತೆಗೆದುಕೊಂಡಿದ್ದು ಅದು ಹೇಗೆ ತಿಳಿಯಿತು ಎಂದು ಚಿಂತಿಸುತ್ತಿರುವಲ್ಲಿ ಅದನ್ನು ತೆಗೆದುಕೊಂಡು ಬಾ ಎಂದರು. ನಾನು ಬೀರುವಿನಿಂದ ತಂದೆ. ತಾವು ಹುಟ್ಟಿದ್ದ ಪಂಚೆಯನ್ನು ಬಿಚ್ಚಿ ಹಾಕಿ ಆ ಹೊಸ ಪಂಚೆಯನ್ನುಟ್ಟುಕೊಂಡ ಗುರುನಾಥ ಹಳೆಯದನ್ನು ನನಗಿತ್ತರು. ತಾವು ಹುಟ್ಟಿದ್ದ ಪಂಚೆಯನ್ನು ಬಿಚ್ಚಿ ಹಾಕಿ ಆ ಹೊಸ ಪಂಚೆಯನ್ನುಟ್ಟುಕೊಂಡ ಗುರುನಾಥ ಹಳೆಯದನ್ನು ನನಗಿತ್ತರು. ಅರಿಯದ ಮೂಢೆಯಾದ ನಾನು ಇದನ್ನು ಏನು ಮಾಡಲಿ ಗುರುನಾಥರೇ, ಮಡಿಸಿ ಮಡಿ ಮಾಡಿ ಕೊಡಲಾ ಎಂದು ಕೇಳಿದ. ಪೂರ್ವ ಪರಗಳ ಅರಿವಿಲ್ಲದೆ ಬೇಡ, ಇಲ್ಲೇ ಇರಲಿ, ಯಾಕಾಗಿ ಇಲ್ಲಿಟ್ಟುಕೊಳ್ಳುವುದು? ಪೂರ್ವ ಪರಗಳ ಅರಿವಿಲ್ಲದೆ ಮತ್ತೆ ಕೇಳಿದೆ. ಅದು ಸಮಯ ಬಂದಾಗ ಗೊತ್ತಾಗುತ್ತದೆ ಎಂದರು. ಎಲ್ಲಿಡಲಿ ಇದನ್ನು? ಎಲ್ಲಿ ಜತನವಾದ ವಸ್ತುಗಳನ್ನಿಡುತ್ತೆಯೋ ಅಲ್ಲಿಡು ಎಂದಾಗ ನನ್ನ ಬೀರುವಿನಲ್ಲಿಟ್ಟು ಅವರುಟ್ಟ ಶೇಷ ವಸ್ತ್ರವನ್ನು ನಾನು ಮರೆತೇ ಬಿಟ್ಟಿದ್ದೆ. ಈಗ ನನಗನ್ನಿಸುತ್ತದೆ ಗುರುನಾಥರು ನನ್ನ ಮೇಲೆ ಅದೆಷ್ಟು ಕರುಣೆ ಇಟ್ಟಿದ್ದರು ಎಂದು. ದೇವಿ ಬರುವ ಜಾಗಕ್ಕೆ ಜಗದ್ಗುರುಗಳ ಪಾದುಕೆ ತಂದರು. ದೇವಿ
ಸಾನ್ನಿಧ್ಯ ದೊರಕುವ ಮೊದಲೇ ತಮ್ಮ ಶೇಷ ವಸ್ತ್ರವನ್ನು ಇಲ್ಲಿಟ್ಟು ಗುರು ಸಾನ್ನಿಧ್ಯವನ್ನೂ ಕರುಣಿಸಿದರು. ಅದು ಅವರನ್ನು ಕಳಕೊಂಡ ಮೇಲೆ ನನಗರಿವಾಯಿತು. ಆ ವಸ್ತ್ರವನ್ನು ಆರಾಧನೆಯಲ್ಲಿ ಪೂಜೆಗಿಡುವ ಕಾಲ ಬಂದಿತ್ತು. ಅವರು ದೇಹತ್ಯಾಗ ಮಾಡಿದ ನಂತರ ಒಂದು ಸಣ್ಣ ಆರಾಧನೆ ಮಾಡಬೇಕು. ಇಲ್ಲಿನ ಭಕ್ತರೆಲ್ಲ ಸೇರಿ ಗುರುನಾಥರ ಸ್ಮರಣೆ ಮಾಡಬೇಕೆಂದು ಅಂದು ಬೆಳಿಗ್ಗೆ ಚಿಂತಿಸುತ್ತಿದ್ದಾಗ ಗುರುನಾಥರು ಮೆತ್ತಗೆ ತಲೆಯ ಹಿಂಭಾಗವನ್ನು ತಟ್ಟಿ, ನನ್ನ ವಸ್ತ್ರವನ್ನು ಕೊಟ್ಟಿದ್ದೆನಲ್ಲ, ಮರೆತು ಬಿಟ್ಟೆಯಾ? ಅದನ್ನು ಬಳಸುವ ಕಾಲ ಈಗ ಬಂದಿದೆ ಎಂದು ಹೇಳಿದಂತಾಯ್ತು. ಹೀಗೆ ಗುರುನಾಥರು ಮರವಿನ ಮದ್ದಾಗಿ, ದಡ್ಡರ ಬುದ್ಧಿಮತ್ತೆಯಾಗಿ, ಆರ್ತರ ಆಧಾರವಾಗಿ ಪ್ರಸಾದ ಕರುಣಿಸಿ ಎಂದೆಂದು ನಿನ್ನೊಂದಿಗೆ ನಾನಿದ್ದೇನೆಂದು ಸಮಾಧಾನ ನೀಡುತ್ತಿದ್ದರು. ಲೋಕದ ಕಣ್ಣಿಗೆ ಆರಾಧನೆ ನಡೆದರೂ ಇಲ್ಲಿಯೇ, ಈ ಮನೆಯಲ್ಲಿಯೇ ಅವರಿದ್ದಾರೆಂಬುದನ್ನು ಅನೇಕ ಸಾರಿ ಸಾಕ್ಷೀಕರಿಸಿದ್ದಾರೆ ಹೇಮಮ್ಮ. ಮತ್ತೆ ಕೆಲ ಹೊತ್ತು ಭಾವ ಪ್ರಪಂಚದಲ್ಲಿ ಮುಳುಗಿದರು. ಪ್ರಿಯ ಓದುಗ ಮಿತ್ರರೇ, ಗುರು ನರನಲ್ಲ, ಗುರು ದೇಹವಲ್ಲ, ಭಾವ ಅಲ್ಲವೇ? ನಮ್ಮ ನಿಮ್ಮನ್ನು ಈ ರೀತಿ ಸಂಯೋಜಿಸಿ ಸತ್ಸಂಗ ನಡೆಸುತ್ತಿರುವವರು, ಸತ್ಸಂಗಕ್ಕೆ ನಿರಂತರ ಗ್ರಾಸ ಒದಗಿಸುತ್ತಿರುವವರು ಅವರೇ ಎಂಬುದು ನಿಜವಲ್ಲವೇ? ಬನ್ನಿ, ನಾಳೆಯ ಸತ್ಸಂಗಕ್ಕೆ ನಿತ್ಯ ಸತ್ಸಂಗ ನಿರಂತರವಾಗಲಿ. ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.